ಅಲ್ಲ ಅಲ್ಲಿ ಇಷ್ಟೊತ್ತಾಗದೆ ಎಲ್ಲೋದ್ರು ಒಬ್ರು ಕಾಣ್ತಿಲ್ವಲ್ಲ. ಹಾ, ಸಾಂತನ ಮನೆಯಿಂದ ಬರೋ ಹೊತ್ತಿಗೆ ಆಗ್ಲೇ ತಗೋ ಪತ್ತ ಇಲ್ದಂಗೆ ಅದರಲ್ಲ ಎಲ್ಲಿದ್ದಾರವೆಲ್ಲ. ಮಗ ರೇಖಾ ಎಲ್ಲಿದ್ಯವ? ಯಾರು ಒಬ್ರು ಕಾಣ್ತಿಲ್ವಲ್ಲ. ಸುಬ್ಬಕ್ಕ, ಸುಬ್ಬಕ್ಕ ಹುಣ್ಸೆ ನಡಿದ್ನಲ್ಲಕ್ಕವತ್ತು ಒಂದು 2 kg ಇದ್ರೆ ಕೊಡಿ. ಇಲ್ಲಿ ಹಸಿ ಹುಳಿ ಮಾಡಬೇಕು. ನಮ್ಮ ಹೆಣ್ಣು ಬಂದಿದೆ ಊರಿಂದ, ಹಸಿ ಹುಳಿನಾದ್ರೆ ಮಾಡ್ಕೊಟ್ಟು ಕಳಿಸ್ಬೇಕು ಕನಕ. 2 kg ಇದ್ರೆ ಕೊಡಕ್ಕ. ಅವತ್ತು ಇಸ್ಕೊಂತ ಹೇಳಿಲ್ಲ ಮಗ, ಅವತ್ತು ಹೇಳಿಲ್ವ ನಿನ್ಗೆ ಇಸ್ಕೋವಂತವ. ನಾನು ಮರ್ತ್ಬಿಟ್ಟೆ, ನೀನು ಬರ್ನಲ್ವಲ್ಲ ಕೊಟ್ಟು ಕಳಿಸ್ಬಿಟ್ಟಕ್ಕ ನಾವು ಮಾರ್ಕೆಟ್ಗೆ. ಹಸಿ ಇತ್ತು, ಇನ್ನು ನಮ್ಗೊಂದು kg ಎಷ್ಟು ಮಡಿಕೊಂಡಿವಿ. ಇನ್ನೇನು ಮಳೆ ಹೋದ್ರೆ ಎಲ್ಲ ಇದಾಯ್ತದೆ ಅಂದ್ಬಿಟ್ಟು ಎಲ್ಲ ಮಾಡಿಸ್ಬಿಟ್ಟಕ್ಕಂತಾಯಿ. ನೀನು ಅವತ್ತು ಬಂದವಳು ಹೇಳ್ದವಳು ಇನ್ನೊಂದಿನ ಬರೀಕಿಲ್ವ ಹೊತ್ತರದಕ್ಕೆ. ನಾನು ಮರ್ತೇ ಬಿಟ್ಟೆ ನೀನು ಹೇಳಿದ್ದ. ಅಕ್ಕ ಹುಣ್ಸೆ ಚೆಚ್ಚುವಾಗ ಅಷ್ಟು ಭಾಗ್ಯಂದು ಹೇಳ್ಕೊಟ್ಟಿನಿ, ನನಗೊಂದು 2 kg ಕೊಡಕ್ಕ ಅಂತವ. ಆಯ್ತು ಅಂದಿದ್ದಿ, ಅದೇ ಮರ್ತ್ಕೊಂಡಿದ್ದೀನಿ ಅಂತಿರಲ್ಲಕ್ಕ. ನಾನು ಕೊಡ್ತಾರೆ ಅಂತ ನಾನು ಬೇರೆಯವ್ರು ಯಾರಿಗೂ ಹೇಳಲೇ ಇಲ್ಲ. ಪುಳಿಯೋಗರೆ ಏನಾದ್ರು ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಹುಣ್ಸೆ ಹಣ್ಣಾದ್ರು ಬೇಡಬೇಕು, ಒಂದು ಸ್ವಲ್ಪನೂ ಇಲ್ಲ. ಏನಕ್ಕ ಮಾಡೋದೀಗ? ನಾನು ನಿಮ್ಗೆ ಹೇಳಿದ್ದೀನಿ ಅಂದ್ಬಿಟ್ಟು ಬೇರೆ ಕಡೆನೂ ತಗೊಳ್ಳಿಲ್ಲ. ಈ ತಾಯಿ ಮರ್ತ್ಕೊಂಡಿದ್ದಿಲ್ಲ, ಅದೇನಪ್ಪ ಜ್ಞಾನನೇ ಬಂದಿರಕ್ಕಂತಾಯಿ. ಮಾರ್ಕೆಟ್ ಕೊಟ್ಟು ಕಳಿಸ್ಬಿಟ್ಟು ಹಂಗೆ ಇನ್ನೊಂದಿನ ಕೊಟ್ಟನು ತಕ್ಕೋತಾಗಿ. ಎಲ್ಲೋ ಯಾರು ಕಾಣಿಸ್ತಾನೆ ಇಲ್ಲ, ಮನೇಲಿ ಎಲ್ಲೋ ಇದ್ರ ಕಣೆ ಸೊಸೆಯರೆಲ್ಲ. ತಾಡಿ ಇದ್ರೆ ಒಂದು ಅರ್ಧ kg ಕೊಟ್ಟು ಕಳಿಸ್ತೀನಿ ತಾಯಿ. ಇನ್ನೇನು ಮಾಡಿ ಅಕ್ಕ, ಎಲ್ಲ ಇಲ್ಲದು ಯಾರು ಕಾಣಿಸ್ತಾ ಇಲ್ವಲ್ಲ ಮನೇಲಿ. ನೀನು ಸೊಸೆಯರೆಲ್ಲ ಇಲ್ಲದ್ರಕ್ಕ, ಮಗ ಸೊಸೆ. ಹಾಂ, ಸುಬ್ಬಣ್ಣವರೆಲ್ಲ ಕಾಣಿಸ್ತಾನೆ ಇಲ್ಲ, ಎಲ್ಲಕ್ಕ ಒಬ್ಬರೇ ಇದ್ದೀರಿ. ಎಲ್ಲ ಇಲ್ಲದ್ರಕ್ಕ? ಅಯ್ಯೋ ತಾಯಿ, ನಾನು ಸಾಂತಾರ ಮಾಡೋದಕ್ಕೆ ಅಂತ ಹೋಗಿದ್ದು ಬರೋದ ಅಂತ ಹೋದೆ. ಇವಳು ನೋಡಿದ್ರೆ ಇಲ್ಲಿ ಯಾರು ಕಾಣ್ತಾನೆ ಇಲ್ಲ, ಎಲ್ಲೋದ್ರೂ ಕಾಣೆ ಇತ್ಲಲ್ಲಿ ಬಡ ತೊಳಿತಿದಾರೋ ಏನೋ. ನಾನು ಈಗ ಬಂದು ನಿಂತ್ಕೊಂಡ್ರೆ ನೀನು ಹಿಂಗೆ ಬಂದಲ್ಲ. ಹಿಂದ್ಗಡೆ ಮನೆ ತೊಳಿತಾರೇನೋ, ಬಟ್ಟೆ ಗಿಟ್ಟೆ ತೊಳಿತಿರ್ಬೇಕು. ಹಿಂದ್ಗಡೆ ಬಾಗ್ಲಾಕಂದವ್ರೆ ಅನ್ಸುತ್ತೆ. ಅಕ್ಕ, ನಮ್ಮ ಮನೆಯವರು ಪುದೀನ ಕಬಾಬ್ ಮಾಡೋದು ಹೆಂಗೆ ಅಂತ ಹೇಳಿಸ್ಕೊಂತಿರೋ ಕನಕ. ನಿಮ್ಮ ತಾವು ಪುದೀನ ಕಬಾಬ್ ಹೆಂಗಕ್ಕ ಮಾಡೋದು? ಆ ಚಿಕನ್ ತಂದು ಮಾಡ್ಬೋರೆ ಕನಕ 1 kg. ಪುದೀನ ಕಬಾಬ್ ಮಾಡುವಂತ ಅದು ಹೆಂಗೋ ಗೊತ್ತೇ ಕನಕ. ಮಾಡೋದು ಹೆಂಗಕ್ಕ ಮಾಡೋದು? ಅಯ್ಯೋ ತಾಯಿ, ಅದು ಕಬಾಬ್ ಮಾಡೋದು ಒಂದು ದೊಡ್ಡ ಸುದ್ದಿಯಾ? ಸಾಕು, ಚಿಕನ್ ಏನು ತೊಳೆದು ಚೆನ್ನಾಗಿ ಇಟ್ಕೊಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಒಂಚೂರು ಕಾರ್ನ್ಫ್ಲವರು, ಕಡಲೆ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು, ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು, ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಬಿಟ್ಟು, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಮೆಣಸು ಮತ್ತು 1 ಕಟ್ಟು ಪುದೀನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಿಟ್ಟು, ಅದ್ರ ಜೊತೆಗೆ ಹಿಟ್ಟುಗಳ ಜೊತೆಗೆ ಅಕ್ಕಿ ಹಿಟ್ಟವೆಲ್ಲ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟರ ಜೊತೆಗೆ ಹಾಕ್ಬಿಟ್ಟು ಬೇರೆ ಪೇಸ್ಟ್ನಾರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಿಕನ್ನ ಕಲಸಿ ಇಟ್ಬಿಟ್ಟು ತಾಯಿ ಒಂದು 10 ನಿಮಿಷ ಕಲಸಿ ಇಟ್ಬಿಡು ಉಪ್ಪು ಹಾಕ್ಬಿಟ್ಟು. ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಹಾಕೋದು ಚಿಕನ್ನ ಅಷ್ಟೇ ಕಣವ. ಅದೊಂದು ದೊಡ್ಡ ಸುದ್ದಿ ತಾಯಿ, ಪುದೀನ ಕಬಾಬ್ ಮಾಡೋದು. ಅದು ಚೆನ್ನಾಗಿರ್ತಕ್ಕಂತಾಯಿ. ಆವತ್ತು ನಮ್ಮ ಮಟ್ಟೇನು ಬೆಳ್ಳುಳ್ಳಿ ಕಬಾಬ್ ಅಂತ ಹಿಡ್ಕೊಬಿಟ್ಟವನೆ. ಇವತ್ತು ಯಾವ ಗ್ಯಾನ್ ತಗೊಳ್ಳೋದ ಕಾಣೆ. ರಾತ್ರಿನ ಅದನ್ನೇ ಮಾತಾಡ್ತಾ ಇದ್ದ. ಅದೇನು ಹೇಳೋಣ ಎನ್ಕತ್ತೀಯೋ ಇವತ್ತು ಬೇರೆ. ಆಗ ನೆನ್ಸ್ಕೊಂಡು ಬರ್ತಾಯಿರ್ತಾನೆ. ಅವತ್ತು ಅಷ್ಟೇ ಕಂತಾಯಿ ಮಾಡಿಕೊಟ್ಟಿದ್ದು. ಹೌದಕ್ಕ, ನನಗೇನು ಗೊತ್ತಿಲ್ಲ ಕನಕ ಕಬಾಬ್ ಮಾಡೋದು ಹೆಂಗೆ ಅಂತವ. ಯಾವುದೋ ಈಗ ಹಿಡ್ಕೊಂಬಂದವನೆ. ಅವತ್ತು ಯಾವುದೋ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿ ಮಾಡಿದ್ರಂತಲ್ಲ, ಅದಕ್ಕೆ ಇವತ್ತು ನಮ್ಮಲ್ಲಿ ಪುದೀನ ಕಬಾಬ್ ಮಾಡು, ಅದು ಯಾರೋ ಫ್ರೆಂಡ್ ಮನೇಲಿ ಮಾಡಿದ್ರಂತೆ. ನಾನು ಮಾಡು ಅಂತ ಕೂತಾರೆ ಕನಕ. ನನಗೆ ಗೊತ್ತೇ ಮಾಡಿಕೆ, ಅದಕ್ಕೆ ನಿಮ್ಮ ಕೈ ಏರ್ಸ್ಕೋಗೋದ ಅಂತ ಬಂದೆ. ಏನರವ್ವ ಬೆಳಗ್ಗೆ ಮಾತಾಡ್ತಾ ನಿಂತ್ಬಿಟ್ಟಿದ್ದೀರಿ, ಏನು ಕೆಮ್ಮೆ ಇಲ್ವಾ? ಏನು ಹೊತ್ತಿನಂತೆ ಬಂದುಬಿಟ್ಟಿದ್ದಿಲ್ಲ ಮಗ ಸವಿತಾ? ಏನು ಇಲ್ಲಿ ಗಂಟೆ ಬಂದಿದ್ದೀವಿ ಇಷ್ಟು ದೂರ? ಅಣ್ಣ, ಅವತ್ತು ಹುಣ್ಸೆಣ್ಣು ಚಚ್ಚಕ್ಕೆ ಅಂತ ಬಂದಿದ್ನಲ್ಲ, ಹುಣ್ಸೆಣ್ಣು ಗೆಳೆದ ಅಕ್ಕನಿಗೆ ಈಸ್ಕೋದ ಅಂತ ಬಂದೆ ಕಣಣ್ಣ. ಅಕ್ಕ ಎಲ್ಲ ಮಾರೇ ಬಿಟ್ಟದೆ ಅಂತವ್ದೆ. ಅಷ್ಟು ಬಾಗೇನು ಹೇಳಿನಿ. ಅವತ್ತು ಹುಣ್ಸೆಣ್ಣು ಚಚ್ಚಕ್ಕೆ ಕನಕ ಎಲ್ಲನೂ ಕೊಟ್ಟೆ ಬಿಟ್ಟದೆ ಅಂತ ಕಣಣ್ಣ ಹುಣ್ಸೆಣ್ಣ. ನೆನ್ನೆ ತಾನೇ ಕೊಟ್ಬಿಟ್ಟೆ ಕಣವ, ಮಾರ್ಕೆಟ್ಗೆ ಕೊಟ್ಟು ಬಂದಿದ್ದೇನೆ. ಏಳನೇ ಇಲ್ಲ ಇವಳು ಹೇಳಿದ್ರೆ ಮಡಗ್ತಿದ್ದನಲ್ಲ, ಅವಳು 7ನೇ ಇಲ್ಲ ಹಂಗೆ ಕೊಟ್ಬಿಟ್ಟು ಬಂದೆ ತಾಗಿ. kg 100 ರೂಪಾಯಿ ಕಣ ಮಗ ಹುಣ್ಸೆಣ್ಣು. ಏನಣ್ಣ ಅಷ್ಟೊಂದು ರೇಟ್ ಆಗದಣ್ಣ? ಹುಣ್ಸೆಣ್ಣು ಅಷ್ಟೊಂದು ರೇಟ್ ಆಗಿದ್ದದ? ಮತ್ತೆ 50-60 ಅಂತಿರಲ್ಲಣ್ಣ.